ಹಲೋ ಫ್ರೆಂಡ್ಸ್, ನಾನಿವತ್ತು ಮಲ್ಲಿಗೆಯಂತಹ ಸಾಫ್ಟ್ ಆಗಿರುವ ಇಡ್ಲಿಯನ್ನು ಮಾಡಿದ್ದೇನೆ. ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂದರೆ ಬಾಯಲ್ಲಿಟ್ಟರೆ ಕರಗುವಷ್ಟು ಸಾಫ್ಟ್ ಆಗಿರುವ ಇಡ್ಲಿ ಇದು. ಇದನ್ನು ಯಾವ ರೀತಿ ಮಾಡಿದ್ದೇನೆ ಅಂತ ಹೇಳಿ ನೀವು ವಿಡಿಯೋವನ್ನು ಲಾಸ್ಟ್ವರೆಗೂ ನೋಡಿ. ನಾನಿಲ್ಲಿ 1 ಲೋಟದಷ್ಟು ಉದ್ದಿನ ಬೇಳೆಯನ್ನು ಇವಾಗ ತಗೊಂಡಿದ್ದೇನೆ. ಹಾಗೆಯೇ ಅದೇ ಲೋಟದಲ್ಲಿ ನಾನು 3 ಲೋಟದಷ್ಟು ರೇಷನ್ ಅಕ್ಕಿ, 1 ಲೋಟ ಬೆಳ್ತಿಗೆ ಅಕ್ಕಿಯನ್ನು ತಗೊಂಡಿದ್ದೇನೆ. ಇವಾಗ ಉದ್ದಿನ ಬೇಳೆಯನ್ನು ಒಂದು 2-3 ಸಲ ತೊಳೆದು ಅದಕ್ಕೆ ಸ್ವಲ್ಪ ನೀರನ್ನು ಕೂಡ ಹಾಕಿ ಇವಾಗ ಒಂದು 4 ಗಂಟೆ ಇದನ್ನು ನೆನೆಲಿಕ್ಕೆ ಇಡ್ತಾ ಇದ್ದೇನೆ. ಹಾಗೆಯೇ ರೈಸನ್ನು ಕೂಡ ಒಂದು 2-3 ಸಲ ತೊಳೆದು ಅದನ್ನು ಕೂಡ ನಾನು 4 ಗಂಟೆ ನೆನೆಲಿಕ್ಕೆ ಇಡ್ತಾ ಇದ್ದೇನೆ. ಹಾಗೆಯೇ 4 ಗಂಟೆ ಆದ ನಂತರ ಇಲ್ಲಿ ನೋಡಿ, ನಾನು ಫಸ್ಟ್ ಆಗಿ ಉದ್ದಿನ ಬೇಳೆಯನ್ನು ಗ್ರೈಂಡ್ ಮಾಡಲಿಕ್ಕೆ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಹಾಗೆಯೇ 1 ಕಪ್ಪಿನಷ್ಟು ಇದಕ್ಕೆ ಅನ್ನವನ್ನು ಕೂಡ ಹಾಕಿ ಇದನ್ನು ನೈಸಾಗಿ ನೋಡಿ ಈ ರೀತಿ ಗ್ರೈಂಡ್ ಮಾಡಿದ್ದೇನೆ. ಹಾಗೆಯೇ ಅದೇ ಮಿಕ್ಸಿ ಜಾರಿಗೆ ರೈಸನ್ನು ಕೂಡ ಹಾಕಿ ಅದನ್ನು ಕೂಡ ಇವಾಗ ನೋಡಿ ಗ್ರೈಂಡ್ ಮಾಡಿ ಅದೇ ಹಿಟ್ಟಿಗೆ ಹಾಕ್ತಾ ಇದ್ದೇನೆ. ಆಮೇಲೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ಇದನ್ನು ಚೆನ್ನಾಗಿ ಕಲಸಿ ಇದನ್ನು ನಾನು ಓವರ್ ನೈಟ್ ಇಡ್ತಾ ಇದ್ದೇನೆ. ನೋಡಿ, ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನಿಲ್ಲಿ ಇಡ್ಲಿ ಮಾಡ್ತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಹಾಗೆಯೇ ಇವಾಗ ಇಡ್ಲಿ ತಟ್ಟೆಗೆ ನಾನು ಸ್ವಲ್ಪ ಆಯಿಲನ್ನು ಕೂಡ ಹಚ್ಚಿ ಇವಾಗ ಹಿಟ್ಟನ್ನು ಕೂಡ ಹಾಕಿ ಇಲ್ಲಿ ನೋಡಿ, ನಾನು ಇಡ್ಲಿ ಪಾತ್ರೆಯನ್ನು ಕೂಡ ಇವಾಗ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ ಇವಾಗ ಎಲ್ಲವನ್ನು ಜೋಡಿಸಿ ಇಡ್ತಾ ಇದ್ದೇನೆ. ಇದನ್ನು ಇವಾಗ ಒಂದು 20 ನಿಮಿಷ ಬೇಯಲಿಕ್ಕೆ ಇಡುವ. ಹಾಗೇನೆ ನೋಡಿ 20 ನಿಮಿಷ ಆದ ನಂತರ ನೋಡಿ ಸಾಫ್ಟ್ ಆಗಿರುವ ಮಲ್ಲಿಗೆ ಇಡ್ಲಿ ಅಂತೂ ರೆಡಿಯಾಗಿದೆ. ನೋಡಿ ಎಷ್ಟು ಈಸಿಯಾಗಿ ಬರ್ತಾ ಉಂಟು, ಅಷ್ಟೇ ಸಾಫ್ಟ್ ಆಗಿ ಉಂಟು. ನೋಡಿ, ತಟ್ಟೆಗೆ ಒಂಚೂರು ಹಿಡಿಲಿಲ್ಲ. ಹಾಗೆಯೇ ನೀವು ಕೂಡ ಇದೇ ರೀತಿ ಒಮ್ಮೆ ಇಡ್ಲಿ ಮಾಡಿ ನೋಡಿ. ಹಾಗೆಯೇ ನಾನು ಮಾಡಿದ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ, ಶೇರ್ ಮಾಡಿ, ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.